ಹಾಯ್, ನಾನು ವರ್ಷ ಫ್ರಮ್ ಕನ್ನಡ ವಿಲರ್ಸ್. ನಾನಿವತ್ತು ಬಂದಿದ್ದೀನಿ ಹಾಸನದ ಶ್ರೀಕೃಷ್ಣ TVSಗೆ. ಯಾಕೆಂದರೆ ದಿ ಆಲ್ ನ್ಯೂ TVS NTORQ 150 ರೈಡ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಕೃಷ್ಣ TVS. ನಿಮಗೆ ಯಾವುದೇ TVS ಪ್ರಾಡಕ್ಟ್ಸ್ನ ನೋಡಬೇಕು ಅಂದರೂ ಶ್ರೀಕೃಷ್ಣ TVSಗೆ ನೀವು ಬನ್ನಿ, ನೋಡಿ, ಟೆಸ್ಟ್ ರೈಡ್ ಮಾಡಿ, ಸೊ ಗಾಡಿನ ಬುಕ್ ಮಾಡ್ಕೋಬೋದು. ಸೊ ಲೆಟ್ ಸ್ಟಾರ್ಟ್ ದ ರೈಡ್ ರಿವ್ಯೂ. ನಾವು TVS NTORQ ಇಲ್ಲಿ ಆ್ಯಕ್ಚುಲಿ ಕಲರ್ ಮಾತ್ರ ನಿಯಾನ್ ಕಲರ್ ಸಕ್ಕದಾಗಿ ಕಾಣಿಸ್ತಾ ಇದೆ. ನಿಮಗಂತೂ ಟ್ರಾಫಿಕಲ್ಲಂತೂ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಲೆಟ್ಸ್ ಗೋ. ಸೊ ಕೂತ್ಕೊಳ್ಳೋದಕ್ಕೆ ಆರಾಮಾಗಿದೆ. ನನಗಂತೂ ಬೈಕ್ ಓಡಿಸೋ ಥರ ಇದೆ. ಅಪಾಚಿ ಫೀಲಿಂಗೇ ಇದೆ. RR 310 ಮತ್ತು RTR 310 ಏನು ಸ್ವಿಚ್ ಗೇರ್ಸ್ ಇದೆಯೋ ಅದೇ ಪ್ರೀಮಿಯಂ ಕ್ವಾಲಿಟಿ ಸ್ವಿಚ್ ಗೇರ್ಸ್ ಕೊಟ್ಟಿದ್ದಾರೆ. ವೈರ್ ಮ್ಯಾನೇಜ್ಮೆಂಟ್ ಅಂತೂ ಸೂಪರ್ ಆಗಿದೆ. ಎಲ್ಲೂ ಏನು ಕಾಣಿಸ್ತಾ ಇಲ್ಲ, ಆ ರೀತಿ ಕೊಟ್ಟಿದ್ದಾರೆ. ಸೊ 5 ಇಂಚಸ್ TFT ಡಿಸ್ಪ್ಲೇ ವಿತ್ RPM ಟ್ಯಾಕೋಮೀಟರ್ ಮತ್ತು ನಮಗೆ ಸ್ಪೀಡ್ ಎಲ್ಲ ಕಂಪ್ಲೀಟ್ಲಿ ಡಿಜಿಟಲ್ ಕೊಡ್ತಾ ಇದ್ದಾರೆ. ಸೊ ಗಾಡಿ ಆನ್ ಮಾಡೋದಕ್ಕೂ ಅಷ್ಟೇ ಆರಾಮಾಗಿ. ಸೊ ಫೆದರ್ ಟಚ್ ಇದು ಗಾಡಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್ ರಿವ್ಯೂ. ಸೊ ಗಾಡಿ ಆ್ಯಕ್ಚುಲಿ 125 NTORQನ ಓಡಿಸೋ ರೀತಿ ಇಲ್ಲ, ಅದಕ್ಕಿಂತ ತುಂಬ ಪವರ್ಫುಲ್ ಆಗಿದೆ. ಆ್ಯಕ್ಚುಲಿ ಇಬ್ಬರು ಹೋಗ್ತಾ ಇದ್ವಿ, ಪಿಲಿಯನ್ ವಿತ್ ಪಿಲಿಯನ್ ಹೋಗ್ತಾ ಇದ್ವಿ. ಆದರೂ ಕೂಡ ಒಳ್ಳೆ ಟಾರ್ಕ್ ಇದೆ. 14.2 Nm ಟಾರ್ಕ್ ಇದೆ. 13.2 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 150cc ಸಿಂಗಲ್ ಸಿಲಿಂಡರ್ 3 ವ್ಯಾಲ್ವ್ ಇಂಜಿನ್ ಇದು. ಲಿಟಲ್ ಬಿಟ್ ಆಯಿಲ್ ಕೂಲ್ಡ್ ಕೂಡ ಬರುತ್ತೆ. ಮತ್ತು ಐಗೋ ಅಸಿಸ್ಟ್ ಕೂಡ ಇದೆ. ಸಿಟಿ ಒಳಗಡೆ ಓಡಿಸೋದಕ್ಕಂತೂ ನನಗಂತೂ ತುಂಬಾ ಕಂಫರ್ಟ್ ಸಿಗ್ತಾ ಇದೆ. ಯಾಕೆ ಅಂದರೆ ನನ್ನ ಒಂದು ರೈಡಿಂಗ್ ಪೋಸ್ಚರ್ ನನಗೆ ಕಂಫರ್ಟ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಹ್ಯಾಂಡಲ್ ಬಾರ್ ಸ್ಪೋರ್ಟಿವ್ ಆಗಿ ಫೀಲ್ ಆಗ್ತಾ ಇದೆ ಮತ್ತು ಸ್ವಲ್ಪ ಅಪ್ರೈಟ್ ಆಗೇ ಇದೆ. ಸೊ ಅಪ್ರೈಟ್ ಆಗಿರೋದ್ರಿಂದ ನನಗೆ ಕೈ ನೋವು ಕೂಡ ಬರ್ತಾ ಇಲ್ಲ. ಅಷ್ಟೇ ಚೆನ್ನಾಗಿದೆ. ಪವರ್ ಕೂಡ ಇನ್ಸ್ಟೆಂಟಾಗಿ ಎತ್ಕೋತಾ ಇದೆ. ಸೊ ಸಖತ್ತಾಗಿದೆ ಗಾಡಿ ಮಾತ್ರ. ಸೊ ನೆಕ್ಸ್ಟ್ ಬಂದು ಬೂಟ್ ಸ್ಪೇಸು. ಸೊ 22 ಲೀಟರ್ಸ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಹಾಫ್ ಫೇಸ್ ಹೆಲ್ಮೆಟ್ ಇಟ್ಕೋಬೋದು ಅಥವಾ ಸ್ವಲ್ಪ ಸಾಮಾನು ಇಟ್ಕೋಬೋದು. ಫುಲ್ ಫೇಸ್ ಹೆಲ್ಮೆಟ್ ಇಟ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಡಿಸ್ಪ್ಲೇ ಏನಿದೆ TFT ಡಿಸ್ಪ್ಲೇ, ಇದ್ರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಈ ಒಂದು ಬೈಕ್ನಲ್ಲಿ ತುಂಬ ಯೂನಿಕ್ ಫೀಚರ್ಸ್ನಲ್ಲಿ ಒಂದಾದಂತಹ TFT ಡಿಸ್ಪ್ಲೇ ಇದು ಸ್ಕೂಟರ್ ಸೆಗ್ಮೆಂಟ್ನಲ್ಲಿ ಫಸ್ಟ್ ಕೊಟ್ಟಿರೋದು. ಇದು ಒಂದು ಹೈಪರ್ ಸ್ಕೂಟರ್ ಆಗಿದ್ರೂ ಕೂಡ ಸೊ ನಮಗೆ ಒಂದು ಒಳ್ಳೆಯ ಹೈಯರ್ ಆ್ಯಂಡ್ ಟಾಪ್ ಆ್ಯಂಡ್ ಸ್ಕ್ರೀನ್ನ ಕೊಟ್ಟಿದ್ದಾರೆ. ನಮಗೆ ಹಾರ್ಶ್ ಸನ್ಲೈಟ್ ಇವಾಗ ಆಲ್ಮೋಸ್ಟ್ 1 ಗಂಟೆ ಇವಾಗ ಎಕ್ಸಾಕ್ಟಾಗಿ, ಆದರೂ ಕೂಡ ಹಾರ್ಶ್ ಸನ್ಲೈಟ್ನಲ್ಲಿ ಒಳ್ಳೆ ವಿಸಿಬಿಲಿಟಿ ಕೊಡ್ತಾ ಇದೆ. ಸೊ RPM, ಸ್ಪೀಡ್ ಮತ್ತು ಟ್ರಿಪ್ ಇನ್ಫಾರ್ಮೇಷನ್ಸು ಸೊ ಎಲ್ಲದನ್ನು ಕೊಡ್ತಾ ಇದೆ. ಆವ್ರೇಜ್ ಸ್ಪೀಡ್ ಇದೆ, ಟ್ರಿಪ್ A, ಟ್ರಿಪ್ E, ಟ್ರಿಪ್ F ಮತ್ತು ರೈಡಿಂಗ್ ಡಿಸ್ಟೆನ್ಸ್, ಓಡೋಮೀಟರ್ ಮತ್ತು ರೈಡಿಂಗ್ ಟೈಮ್ ಕೂಡ. ಮತ್ತು ಈ ವಿಜೆಟ್ಸ್ ಏನಿದೆ ಇದನ್ನು ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನಿಮಗೆ ಯಾವ ಒಂದು ಇನ್ಫಾರ್ಮೇಷನ್ ಬೇಕು, ಡಿಸ್ಟೆನ್ಸ್ ಟು ಬೇಕಾ, ಆವ್ರೇಜ್ ಫ್ಯೂಲ್ ಎಕಾನಮಿ ಬೇಕಾ, ಯಾವುದನ್ನು ಯಾವ ಪ್ಲೇಸಿಗೆ ಬೇಕಾದ್ರೂ ಹಾಕೋಬೋದು. ಸ್ಕೂಟರ್ ಸೆಗ್ಮೆಂಟ್ನಲ್ಲಿ ಫಸ್ಟ್ ಟೈಮ್ ನಾನೊಂದು ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ನ ನೋಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಆಗಲಿ ಫ್ರಂಟ್ ಸೈಡ್ ಆಗಲಿ ಎರಡೂ ಕೂಡ ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು 3 ಸ್ಟೆಪ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. 4 ಸ್ಟೆಪ್ ಏನಿಲ್ಲ, 3 ಸ್ಟೆಪ್ ಕೊಟ್ಟಿದ್ದಾರೆ. ನೀವು ಅಪಾಚಿ RTR 310 ಸೊ ಅದಕ್ಕೆ ಹೋದರೆ ಆ್ಯಕ್ಚುಲಿ 4 ಸ್ಟೆಪ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಸ್ಟೆಪ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಫ್ರಂಟ್ ಸೇಫ್ಟಿ ವಿಷಯದಲ್ಲಿ ಫ್ರಂಟಲ್ಲಿ ಸೂಪರ್ ಮೋಟೋ ಸಿಂಗಲ್ ಚಾನಲ್ ABS ಇದೆ. ಅದು ಕೂಡ ಸ್ಟ್ಯಾಂಡ್ ಔಟ್ ಆಗುತ್ತೆ. 150cc ಸೆಗ್ಮೆಂಟ್ ಎಲ್ಲ ಬೈಕಲ್ಲೂ ಎಲ್ಲ ಸ್ಕೂಟಿಗಳಲ್ಲೂ ಬರಲೇಬೇಕು ಈ ಒಂದು ಫೀಚರು. ಯಾಕೆಂದರೆ ಲೈಫ್ ಸೇವಿಂಗ್ ಫೀಚರ್ ಇದು ABS. ನಿಮಗೆ ಅಟ್ಲೀಸ್ಟು ವೀಲ್ ಲಾಕ್ ಆಗೋದನ್ನಾದರೂ ತಪ್ಪಿಸುತ್ತೆ. ಸೊ ಅಷ್ಟು ಒಂದು ಸೇಫ್ಟಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ನೀವು ಇನ್ಸ್ಟೆಂಟ್ ಆಕ್ಸಲರೇಷನ್ ಈ ಥರ ಕೊಟ್ಟಾಗ ಮಣ್ಣು ಸ್ಲಿಪ್ಪರಿ ರೋಡ್ ಕಂಡೀಷನ್ಸ್ ಇದ್ದರೆ ನಿಮಗೆ ಹಿಂದ್ಗಡೆ ವೀಲ್ ಜಾಸ್ತಿ ಸ್ಪಿನ್ ಆಗೋದಿಲ್ಲ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಸ್ತಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಹಿಂಭಾಗದಲ್ಲೂ ಕೂಡ ನಮಗೆ ವೀಲ್ ಸೆನ್ಸರ್ ಕೊಟ್ಟಿದ್ದಾರೆ, ಮುಂಭಾಗದಲ್ಲೂ ವೀಲ್ ಸೆನ್ಸರ್ ಇದೆ. ಅದ್ರ ಜೊತೆ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಇದೆ. ಸೊ 220 mm ಫ್ರಂಟ್ ಡಿಸ್ಕ್, 130 mm ಬ್ಯಾಕ್ ಡಿಸ್ಕು. ಸೊ ಇದಿಷ್ಟು ಕೊಟ್ಟಿರೋದ್ರಿಂದ ನಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ವೀಲ್ಸು ಅಷ್ಟೇ 100 ಸೆಕ್ಷನ್ ವೀಲ್ಸ್, 12 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿರೋದು. ಸೊ ಈ ಅಲಾಯ್ ವೀಲ್ಸ್ ಸೇಮ್ NTORQ 125ನಲ್ಲೂ ಕೂಡ ಇದೆ ಇದ್ದಿದ್ದು. ಸೊ ಹಂಸಲ್ಲೆಲ್ಲ ಅಷ್ಟೇ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ, ಯಾಕೆಂದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫ್ರಂಟಲ್ಲಿ ಕೊಟ್ಟಿರೋದು, ಹಾಗಾಗಿ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ತಾ ಇದೆ. ಸೊ ಡೀಟೇಲಿಂಗ್ ಹೇಗೆ ಮಾಡಿದ್ದಾರೆ ಅಂದರೆ TVSನಲ್ಲಿ ನೋಡಿ, ಇಲ್ಲೇನಾರ ಮಳೆ ಬಂದು ನೀರು ತುಂಬ್ಕೋತು ಅಂದ್ಕೊಳ್ಳಿ, ಅಲ್ಲಿ ಚಿಕ್ಕದಾಗಿ ಒಂದು ಹೋಲ್ ಕೊಟ್ಟಿದ್ದಾರೆ. ಆ ಹೋಲ್ ಮುಖಾಂತರ ನೀರೆಲ್ಲ ಹೊರಗಡೆ ಹೋಗುತ್ತೆ. ಸೊ ನೀರು ತುಂಬ್ಕೊಳ್ಳುತ್ತೆ ಅಂತಲೂ ನಿಮಗೆ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ, ಆರಾಮಾಗಿ ಕೊಟ್ಟಿದ್ದಾರೆ. ಮತ್ತು ಕೀನಲ್ಲೇ ನೀವು ಹಿಂಭಾಗದಲ್ಲಿ ಫ್ಯೂಯಲ್ ಲಿಡ್ ಓಪನರ್ ಮಾಡ್ಕೋಬೋದು ಮತ್ತು ಡಿಕ್ಕಿನೂ ಕೂಡ ಓಪನ್ ಮಾಡ್ಕೋಬೋದು. ಸೊ ಮತ್ತೆ ಕೀ ತೆಗೆದು ಡಿಕ್ಕಿ ಓಪನ್ ಮಾಡೋದಾಗಲಿ ಫ್ಯೂಯಲ್ ಲಿಡ್ ಓಪನ್ ಮಾಡೋದಾಗಲಿ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಬ್ರೇಕ್ ಲಾಕ್ ನೀವು ನೋಡ್ಬೋದು. ಇಲ್ಲಿ ಬ್ಯಾಕ್ ಸೈಡ್ ಬ್ರೇಕ್ನ ಲಾಕ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಲೈಕ್ ಹ್ಯಾಂಡ್ ಬ್ರೇಕ್ ಸಿಸ್ಟಮ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅದಾದ ನಂತರ ಮಿರರ್ಸ್ ಏನಿದೆ, ಈ ಮಿರರ್ಸು ಕಂಪ್ಲೀಟ್ಲಿ ನಮಗೆ ಅಪಾಚಿ ಸೀರೀಸ್ನಲ್ಲಿ ಏನು ಬರುತ್ತೋ ಅದೇ ರೀತಿಯಾದಂಥ ಮಿರರ್ಸು ಒಳ್ಳೆ ವೈಡರ್ ಆಗಿದೆ ಮತ್ತು ಏರೋಡೈನಮಿಕ್ ಡಿಸೈನ್ ಇದೆ. ನನಗೆ ನೋಡಿ ಇಲ್ಲಿ ವಿಸಿಬಿಲಿಟಿ ಇಲ್ಲಿ ತನಕ ಕಾಣಿಸ್ತಾ ಇದೆ. ಸೊ ನಾನು 30% ನನ್ನ ಬಾಡಿ ಕಾಣಿಸ್ತಾ ಇದ್ದರೆ ಇನ್ನು ಮಿಕ್ಕಿದ್ದೆಲ್ಲ ರೋಡ್ ಆರಾಮಾಗಿ ಕಾಣಿಸ್ತಾ ಇದೆ ನನಗೆ. ಸೊ ಒಂದು ನಾರ್ಮಲ್ ಆಗಿ ನೀವು ಸಿಟಿ ರೈಡು, ಡೈಲಿ ಸಿಟಿ ರೈಡು ಮತ್ತು
ಹಳ್ಳಿಗಳಲ್ಲಿ ಓಡಾಡ್ತೀನಿ ಅಂದರೆ ಒಳ್ಳೆ ಆಪ್ಷನ್ನು. ಮತ್ತು 150cc ಇಂಜಿನ್ ಆಗಿರೋದ್ರಿಂದ ಇದು ಆ್ಯಕ್ಚುಲಿ ನಿಮಗೆ ಏರಾಕ್ಸ್ಗಿಂತ ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಕೆಳಗಡೆನೂ ಅಷ್ಟೇ ಫುಟ್ ಬೋರ್ಡ್ ಏನಿದೆ ಫ್ಲ್ಯಾಟ್ ಆಗಿದೆ ಇದು. ಸೊ ಹಾಗಾಗಿ ನಿಮಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗುತ್ತೆ. ನನಗೆ ಈ ಗಾಡಿ ಓಡಿಸ್ಬೇಕಾದ್ರೆ ಮಜಾ ಕೊಡ್ತಾ ಇರೋದು ಎಕ್ಸಾಸ್ಟ್ ನೋಟು. ಸೊ ಎಕ್ಸಾಸ್ಟ್ ನೋಟು ನನಗೇನೆ ಹೆಲ್ಮೆಟ್ ಹಾಕ್ಕೊಂಡಿದ್ರು ಕೂಡ ಅಷ್ಟು ಕೇಳಿಸ್ತಾ ಇದೆ. ಸೊ ಬೈಕ್ ಫೀಲಿಂಗ್ ಆಗ್ತಾ ಇದೆ ನನಗಂತೂ. ಮತ್ತು ಹ್ಯಾಂಡಲ್ ಬಾರು ಅಷ್ಟೇ ನನಗೆ ಏನು ಕಂಫರ್ಟ್ ಕೊಡ್ತಾ ಇದೆ ಅಂದರೆ ಹ್ಯಾಂಡಲ್ ಬಾರು, ಯಾಕೆಂದರೆ ಸೇಮ್ ಅಪ್ಯಾಚಿ ಡಿಸೈನೇ ಇರೋದ್ರಿಂದ ಹ್ಯಾಂಡಲ್ ಬಾರ್ ಕಂಪ್ಲೀಟ್ಲಿ ನನಗೆ ಸೇಮ್ ಅಪ್ಯಾಚಿ ಫೀಲಿಂಗೇ ಕೊಡ್ತಾ ಇದೆ. ಅಷ್ಟೇ ಕಂಫರ್ಟ್ ಇದೆ ಮತ್ತು ಅಷ್ಟೇ ಫ್ಯೂಚರಿಸ್ಟಿಕ್ ಆಗಿದೆ. ಇದರಲ್ಲಿ 2 ರೈಡಿಂಗ್ ಮೋಡ್ಸ್ ಬರುತ್ತೆ, ಸ್ಟ್ರೀಟ್ ಮತ್ತು ಸಿಟಿ ಅಂತ. ಸೊ 2 ರೈಡಿಂಗ್ ಮೋಡ್ಸು. ಇದರಲ್ಲಿ ಸ್ವಲ್ಪ ನಿಮಗೆ ಪವರ್ ಡೆಲಿವರಿಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದು ಬಿಟ್ಟರೆ ಮತ್ತು ಸ್ಪೀಡ್ ಲಾಕ್ ಕೂಡ ಆಗುತ್ತೆ. ನೀವು ಸಿಟಿ ಮೋಡಲ್ಲಿ ಓಡಿಸ್ತಾ ಇದೀನಿ ಅಂದರೆ ಸ್ಪೀಡ್ ಲಾಕ್ ಆಗುತ್ತೆ. ಸ್ಟ್ರೀಟ್ ಮೋಡಲ್ಲಿ ಓಡಿಸ್ತಾ ಇದೀನಿ ಅಂದರೆ ನಿಮಗೆ ಕಂಪ್ಲೀಟ್ಲಿ ಪೊಟೆನ್ಷಿಯಲ್ ಏನಿದೆ ಅದು ಪೂರ್ತಿ ಬರುತ್ತೆ. ಅದಾದಮೇಲೆ ಈ ಒಂದು TFT ಡಿಸ್ಪ್ಲೇನಲ್ಲಿ ನೀವು ಕಂಪ್ಲೀಟಾಗಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನ ನೀವು ಯೂಸ್ ಮಾಡ್ಬೋದು. ಮತ್ತು ಬ್ಲೂಟೂತ್ ಕಾಲ್ ಅಲರ್ಟ್ಸ್ ಕೂಡ ಕೊಡುತ್ತೆ. ಈ ರೈಟ್ ಸೈಡಲ್ಲಿ ಏನು ಡೆಡಿಕೇಟೆಡ್ ಸ್ಪೇಸ್ ಇದೆಯೋ ಅದರಲ್ಲೆಲ್ಲ ಕೊಟ್ಬಿಡುತ್ತೆ. ರೈಡಿಂಗು ಸೊ ಇಷ್ಟು ದೂರ ಓಡಿಸಿದ್ನಲ್ಲ ನನಗೇನು ಅನ್ನಿಸ್ಲಿಲ್ಲ, ಒಳ್ಳೆ ಕಂಫರ್ಟಬಲ್ ಆಗೇ ಇದೆ ಓಡಿಸೋದಕ್ಕೆ. ಇಲ್ಲಿ ನೋಡ್ಬೋದು ಕಾಲು ಆರಾಮಾಗಿ ಇಟ್ಕೊಂಡಿದ್ದೀನಿ. ಸೊ ನಾನು 6 ಫೀಟ್ ಹೈಟ್ ಇದ್ರೂ ಕೂಡ ಕಾಲನ್ನ ಆರಾಮಾಗಿ ಇಟ್ಕೊಂಡಿದ್ದೀನಿ, ಹ್ಯಾಂಡಲ್ ಬಾರ್ನು ಆರಾಮಾಗಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಎರ್ಗೋನಾಮಿಕ್ಸ್ ಏನಿದೆ ಇದು ಕಂಫರ್ಟ್ ಆಗಿದೆ. ಸೊ ಬ್ಯಾಕ್ ಸೈಡ್ ಪಿಲಿಯನ್ ಕೂತಿದ್ರು ಕೂಡ ಅವ್ರಿಗೆ ಆರಾಮಾಗಿ ಕೆಳಗಡೆ ಫುಟ್ ರೆಸ್ಟ್ ಇದೆ, ಕೂತ್ಕೋಬೋದು. ಮತ್ತು ಈ ಗಾಡಿನ ನೀವು ಟೂರಿಂಗ್ ಮಾಡಬೇಕಾ, ಟೂರಿಂಗ್ ಕೂಡ ಮಾಡ್ಬೋದು. ಯಾಕೆಂದರೆ ಇದರಲ್ಲಿರೋವಂಥ ಅಸೆಸರೀಸ್ ಏನಿದೆ ನೀವು ಆರಾಮಾಗಿ ಇದಕ್ಕೆ ಸಪ್ರೇಟಾಗಿ ಆಕ್ಸೆಸರೀಸ್ ಹಾಕ್ಸ್ಕೊಬೋದು. ಫುಲ್ಲು ನಾನು ತುಂಬ ಮಾಡಿಫೈ ಆಗಿರೋವಂಥ ಎಂಟಾರ್ಕ್ಗಳನ್ನ ನೋಡಿದ್ದೀನಿ. ನೆಕ್ಸ್ಟ್ ಬಂದು ಈ ಬೈಕ್ನಲ್ಲಿ ಒಂದು ಫಂಕ್ಷನಲ್ ಫೀಚರ್ ಇದೆ. ಅದೇನು ಅಂದರೆ ವಿಂಗ್ಲೆಟ್ಸ್. ಸೊ ರೈಟ್ ಮತ್ತು ಲೆಫ್ಟ್ 2 ಸೈಡು ವಿಂಗ್ಲೆಟ್ಸ್ ಇದೆ. ಇದು ಗಾಡಿಗೆ ಡೌನ್ ಫೋರ್ಸ್ನ ಕೊಡುತ್ತೆ. ಸೊ ಸೇಮ್ ಲೈಕ್ ಫೈಟರ್ ಜೆಟ್ ಏರೋಡೈನಮಿಕ್ಸ್ನ ಕೊಟ್ಟಿರೋದು. ಸೊ ಅದು ಕೊಟ್ಟಿರೋದ್ರಿಂದ ನಿಮಗೆ ಹೈವೇಲಿ ಸ್ಟೆಬಿಲಿಟಿ ಸಿಗುತ್ತೆ. ಸೊ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವೊಂದು ಗುಂಡಿಗಳು, ಸಣ್ಣ ಪುಟ್ಟ ಗುಂಡಿಗಳು ನೀವು ಹಾರಿಸಿದ್ರೂ ತೊಂದರೆ ಇಲ್ಲ, ಆರಾಮಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಸ್ಟೆಬಿಲಿಟಿನೂ ಅಷ್ಟೇ ಕಳ್ಕೊತಾ ಇಲ್ಲ, ಸ್ಟೆಬಿಲಿಟಿನೂ ಚೆನ್ನಾಗಿ ಬರ್ತಾ ಇದೆ. ಮತ್ತು 5.8 ಲೀಟರ್ಸ್ ಇದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದರಿಂದ ನೀವು ಒಂದು 40-45+ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಹೈಪರ್ ಸ್ಕೂಟರ್ನಲ್ಲಿ. ಸೊ ಇದಾಗಿತ್ತು TVSನ ಹೊಸ ಎಂಟಾರ್ಕ್ 150 ಸ್ಕೂಟರಿನ ಕಂಪ್ಲೀಟ್ ರೈಡ್ ರಿವ್ಯೂ. ಸೊ ಇದರ ಒಂದು ಫೀಚರ್ಸ್ ಮತ್ತು ಕಂಪ್ಲೀಟ್ ನಿಮಗೆ ಗಾಡಿಯ ಫುಲ್ ರಿವ್ಯೂ ನಿಮಗೆ ಇನ್ನೊಂದು ಯೂಟ್ಯೂಬ್ ವೀಡಿಯೋದಲ್ಲಿ ಸಿಗುತ್ತೆ. ಸೊ ಮೇಲ್ಗಡೆ ಕಾಣಿಸ್ತಾ ಇರುವಂಥ ಐ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ಫುಲ್ ರಿವ್ಯೂ ವೀಡಿಯೋನ ನೋಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಬೈಕ್ ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.